ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಸೊ ಜುಲೈ 17ಕ್ಕೆ ಸರ್ವಂತರ್ಯಾಮಿ ಅನ್ನೋ ಒಂದು ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ಇದರ ಪಾತ್ರಧಾರಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ 3 ಜನ ಅಮ್ಮ ಮಕ್ಕಳು ಇಬ್ಬರು ಕೂತಿದ್ದೀರಾ ಸಿನಿಮಾದಲ್ಲಿ. ಸೊ ಹೇಗಿತ್ತು ಸಿನಿಮಾ ಜರ್ನಿ ಅಂತ ಹೇಳಿ ಫಸ್ಟ್ ಅಮ್ಮನಿಂದನೇ ಸ್ಟಾರ್ಟ್ ಮಾಡೋಣಲ್ಲ? ಎಸ್, ಆ್ಯಕ್ಚುಲಿ ಸಿನಿಮಾ ಜರ್ನಿ ಬಗ್ಗೆ ಹೇಳೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿತ್ತು. ಅಂದರೆ ಲೈಕ್ ಫ್ಯಾಮಿಲಿ ಥರನೇ ನಾವು ಫೀಲ್ ಮಾಡಿದ್ದು. ಅವತ್ತಲ್ಲ ಇವತ್ತಿಗೂ ಮಕ್ಕಳಿಬ್ರು ಬಂದರೆ ಅಮ್ಮ ಅಂತಲೇ ಕರೆಯೋದು. ಸೊ ಅಂದರೆ ಅಷ್ಟೇ ಅಟ್ಯಾಚ್ ಆಗಿದ್ವಿ ಅಲ್ಲಿ ನಾವು. ಸೊ ಆಮೇಲೆ ಉಳಿದು ಟೆಕ್ನಿಷಿಯನ್ಸ್ ಆಗಲಿ, ನಮ್ಮ ಡೈರೆಕ್ಟರ್ ಸರ್ ಆಗಲಿ, ಅಥವಾ ನಮ್ಮ ಇನ್ನೊಬ್ರು ಕೋ ಆರ್ಟಿಸ್ಟ್ ಆಗಲಿ, ಅಂದರೆ ನಮ್ಗೆ ಹೊರಗಡೆ ಎಲ್ಲೋ ಬಂದು ಏನೋ ಕೆಲಸ ಮಾಡ್ತಿದ್ದೀವಿ ಆ ಥರ ಅಂತ ಅನ್ನಿಸ್ತಾನೆ ಇರಲಿಲ್ಲ. ತುಂಬ ನೀಟಾಗಿ ನಗಾಡ್ಕೊಂಡು ಆಟ ಆಡಿಕೊಂಡು ಸಿನಿಮಾ ಮಾಡ್ದಂಗಿತ್ತು. ಜರ್ನಿ ವಾಸ್ ಸೂಪರ್. ತುಂಬ ಚೆನ್ನಾಗಿತ್ತು. ಎಲ್ಲರ ಜೊತೆ ವರ್ಕ್ ಮಾಡಿದ, ಈವನ್ ನಮ್ಮ ಕ್ಯಾಮ್ರಾಮನ್ ಸರು ಅವರು ಅಷ್ಟೇ. ಎಲ್ಲೋ ಸ್ವಲ್ಪ ಡಲ್ ಹೊಡಿತಿದೆ ಅನ್ಬೇಕಾದ್ರೆ ಅವರೇನೋ ಹೇಳ್ಬಿಟ್ಟು ಚೇರಪ್ ಮಾಡೋರು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜರ್ನಿ. ಈಗ ದೊಡ್ಡ ಮಗಳ ಹತ್ರ ಕೇಳ, ನಿಮ್ಮ ಜರ್ನಿ ಹೇಗಿತ್ತು ಫಸ್ಟ್ ಸಿನಿಮಾ? ಸೊ ಅನುಭವ ಹೇಗಿದೆ ಅನ್ನುವಂಥದ್ದು. ಅದೇ ರಂಗಭೂಮಿ ಕಲಾವಿದೆ ನಾನು. ನಾಟಕಗಳಿಂದ ಸಿನಿಮಾಗೆ ಬಂದಿರೋದು ನಾನು. ಸೊ ನಾಟಕಗಳಲ್ಲಿ ನನಗೆ ಬರ್ತಾ ಇರೋದು ಫೀಲಿಂಗು ತುಂಬ ಮ್ಯಾಜಿಕಲ್ ಆಗ್ತಿತ್ತು. ಸೊ ಕ್ಯಾಮ್ರಾ ಮುಂದೆ ನಾನು ಪಾಸ್ಟಲ್ಲಿ 2 ಟೈಮ್ಸ್ ಮಾಡಿದಾಗ ನಂಗೆ ಅದು ಅಷ್ಟು ಕನೆಕ್ಟ್ ಆಗ್ತಿರ್ಲಿಲ್ಲ. ಬಟ್ ಈ ಟೀಮ್ ಜೊತೆ ವರ್ಕ್ ಮಾಡಿದಾಗ ನಮ್ಮ DOP ರಾಜು ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಇಡೀ ಟೀಮ್ ಆಗಿರ್ಬೋದು, ಒಂದು ಎಂಕರೇಜ್ಮೆಂಟ್, ಆ ಸಪೋರ್ಟ್ ಇರ್ತಿತ್ತು ನೋಡಿ. ಅದೇ ನನಗೆ ಪಾತ್ರನ ವಿತ್ಹೋಲ್ಡ್ ಮಾಡಿಬಿಟ್ಟು ಮಾಡೋಕ್ಕೆ ಮೋಟಿವೇಟ್ ಮಾಡ್ತಿತ್ತು. ಸೊ ಅದೇ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಬ್ಯೂಟಿಫುಲ್ ಆಗಿತ್ತು, ತುಂಬ ಫನ್. ಎಲ್ಲ ಹೆಂಗೆ ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಯಿತು ಒಂಚೂರು ಗೊತ್ತಿಲ್ಲ. ಫುಲ್ಲು ಕ್ಯಾರೆಕ್ಟ್ರಲ್ಲೇ ಇದ್ದು ಫನ್ ಮಾಡಿಕೊಂಡು ಚೇಷ್ಟೆ ಮಾಡಿಕೊಂಡು ಇಟ್ ವಾಸ್ ಫನ್, ವೆರಿ ಫನ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚಿಕ್ಕ ಮಗಳು ನೀವೇ ತಾನೇ? ಸೊ ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಲೈಕ್ ನಾವು ಮನೆ ಬಿಟ್ಟು ಶೂಟಿಂಗಿಗೆ ಬಂದಿದ್ದೀವಿ, ಶೂಟಿಂಗ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದಿರಲಿಲ್ಲ. ಆನ್ ಸೆಟ್ ಆಫ್ ಸೆಟ್ ಯಾವಾಗಲೂ ಮಮ್ಮಿ ಅಂದರೆ ನಾವೆಲ್ಲರೂ ಒಂದು ಫ್ಯಾಮಿಲಿ ಅನ್ನೋ ಥರ ಇದ್ವಿ. ನಮ್ಮ ಬಾಂಡಿಂಗ್ ಹೆಂಗಿತ್ತು ಅಂತಂದರೆ ಫುಲ್ ಹ್ಯಾಪಿ, ಒಂದು ಫ್ಯಾಮಿಲಿ ಬಾಂಡಿಂಗ್ ಆಗಿತ್ತು. ಯಾರು 3 ಜನದಲ್ಲಿ ಯಾರು ತುಂಬ ಚೇಷ್ಟೆ ಮಾಡೋದು? ಏನ್ ಚೇಷ್ಟೆ ಮಾಡ್ತಾರಮ್ಮ? ಕಾಮಿಡಿ ಮಾಡ್ತಾ ಇರ್ತಾರೆ ಕೊಡ್ತಾ ಇರ್ತೀನಿ ಅಷ್ಟೇ. ಯಾರು ಅಮ್ಮನೇ ತುಂಬಾ ಚೇಷ್ಟೆ ಮಾಡೋದಾಗಾದ್ರೆ ಏನೆಲ್ಲ ಚೇಷ್ಟೆ ಮಾಡ್ತಿದ್ರು? ತಾಂಡ್ ಕೊಡೋದು ಆ ತರ ಮಾಡ್ತಾ ಇದ್ರು. ಹಾಂ, ಅಮ್ಮ ಚೇಷ್ಟೆ ಮಾಡಿದ್ರು ಅವರೇನೆ ಹ್ಯಾಪಿಯಾಗಿ ಎಮೋಷ್ನಲ್ ಆಗಿರೋದು. ಸೊ ಇವಾಗ ನೀವು 3 ಜನಕ್ಕೊಂದು ಬಾಂಡಿಂಗ್ ಬೆಳ್ದಿಲ್ಲ. ಈಗ ಅಮ್ಮ ಇಷ್ಟ ಆಗಿದಾರ, ಅಕ್ಕ ಇಷ್ಟ ಆಗಿದಾರ? ಇಬ್ರು. ಆಯ್ತು. ಸೊ ಇವಾಗ ಸರ್ವಂತರ್ಯಾಮಿ ಚಿತ್ರದಲ್ಲಿ ಒಂಥರ ವೆರೈಟಿ ಆಗಿರುವಂತಹ, ಒಂದು ವಿಶೇಷವಾಗಿರುವಂತಹ ನೀವು ಎಲ್ಲ ಸಂದೇಶವನ್ನ ಕೊಡ್ತಾ ಇದ್ರ. ಸೊ ಇದ್ರನ್ನ ಜನಗಳು ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಳ್ದೆ. ಯಾಕಂದ್ರೆ ಜನಗಳಿಗೆ ಮೊಬೈಲ್ ಬಿಟ್ರೆ ಈಗ ಬೇರೆ ಪ್ರಪಂಚನೇ ಇಲ್ಲ. ಅದರಲ್ಲೂ ಮಕ್ಳಿಗಂತೂ ಇವಾಗ ಊಟ ಮಾಡಿಸೋದಾಗ್ಲಿ ಎಲ್ಲದಕ್ಕೂ ಮೊಬೈಲ್ ಕೊಡ್ತಾರೆ. ಸೊ ಯಾವ ತರ ಜನಗಳ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಆ್ಯಕ್ಚುಲಿ ನಾವು ಹೇಳೋಕೆ ಹೊರಟಿರೋದೇ ಅದನ್ನು ಮಾಡಬೇಡಿ ಅನ್ನೋದನ್ನೇ ನಮ್ಮ ಸಿನಿಮಾ ಕತೆ. ಅದೇ ಆವಾಗಲೇ ಹೇಳಿದಾಗೆ ಕೆಲವು ಇವಾಗ ಸುಮಾರು ನ್ಯೂಸ್ಗಳು ನೋಡ್ತಾ ಇರ್ತೀರಾ ನೀವು. ಮೊಬೈಲ್ ಕೊಟ್ಟಿಲ್ಲ ಅಂತ ಮಕ್ಕಳು ಸೂಸೈಡ್ ಮಾಡ್ಕೊಳ್ಳೋದು, ಆಮೇಲೆ ಮೊಬೈಲ್ ಕೊಟ್ಟಿಲ್ಲ ಅಂತ ಅಪ್ಪ ಅಮ್ಮನ್ನೇ ಸಾಯಿಸೋದು, ಏನೇನೋ ಬರ್ತಿದೆ. ಸೊ ಇದು ಎಲ್ಲದರಿಂದ ಸ್ವಲ್ಪ ಹೊರಗಡೆ ಬಂದರೆ ಇವಾಗಿನ ಇದಕ್ಕೆ ಈ ಸಿನಿಮಾ ಬೇಕಿತ್ತು. ಈಗಿನ ಜನ್ರೇಷನ್ಗೆ ಈ ಸಿನಿಮಾ ಬೇಕಿತ್ತು. ಅದರಿಂದ ನಮ್ಮ ರಂಗಸ್ವಾಮಿ ಸರು ಅದನ್ನು ಅಚ್ಚುಕಟ್ಟಾಗಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಅದನ್ನು ನೋಡಿದ್ರೆ ಸಾಕು, ಒಂದು ಹಂತದ್ದು ಮೊಬೈಲ್ ಅಡಿಷನ್ ಕಡಿಮೆ ಆಗುತ್ತೆ ಅಂತ ಅನ್ಕೋತೀನಿ. ಮೊಬೈಲ್ ಅಂತಲ್ಲ, ನನ್ನ ಪ್ರಕಾರ ಯಾವುದೇ ಇದಕ್ಕೂ ಅಡಿಕ್ಟ್ ಆಗಬಾರ್ದು. ಸೊ ಅತಿಯಾದರೆ ಅಮೃತನೂ ವಿಷ ಅಂತೀವಲ್ಲ, ಹಾಗೆ ಯಾವುದಕ್ಕೆ ಅಡಿಕ್ಟ್ ಆಗ್ತೀವೋ ಅಲ್ಲೇ ಪ್ರಾಬ್ಲಮ್ ಜಾಸ್ತಿ ಆಗೋದು. ಸೊ ಎಲ್ಲದನ್ನೂ ಬಳಸಿ, ಎಲ್ಲದನ್ನೂ ಮಾಡಿ, ಹಿತಮಿತವಾಗಿ ಯಾವ್ದು ಎಷ್ಟು ಬೇಕೋ ಅಷ್ಟಕ್ಕೆ ಅದನ್ನು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ಸೆಟ್ಟಲ್ಲಿ ಯಾರು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಿದ್ರು? ಯಾರು ಯೂಸ್ ಮಾಡ್ತಿರ್ಲಿಲ್ಲ, ಎಲ್ಲರೂ ಬ್ಯುಸಿ ಆಗ್ತಿದ್ವಿ, ಎಲ್ಲರೂ ಕಾಮಿಡಿ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ. ನೀನ್ ಮನೇಲಿ ಮೊಬೈಲ್ ಯೂಸ್ ಮಾಡ್ತೀಯಾ? ಬೋರ್ ಆದಾಗ ಒಂದು ಮೆಮೊರೀಸ್ ಎಲ್ಲ ಇರುತ್ತಲ್ಲ, ಫೋಟೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಷ್ಟೇ. ಅಷ್ಟೇ? ನಮ್ಮ ಹತ್ರ ಕೇಳ, ಅಮ್ಮೆಲ್ಲೇ ಇದ್ದಾರೆ. ಇಲ್ಲ, ಅಷ್ಟೇ ಅವಳದು. ಅವಳ ಮೊಬೈಲ್ ಅಡಿಕ್ಷನ್ ಇಲ್ಲ ಅವಳಿಗೆ. ಇನ್ನು ಸ್ವಲ್ಪ ಅವಳು ನೀವು? ಇತ್ತು, ಅಡಿಕ್ಷನ್ ಇತ್ತು. ಬಟ್ ಅದೇ ಪಾತ್ರದಿಂದ ಸ್ವಲ್ಪ ಕಲ್ತಿದ್ದೀನಿ. ಅಂದರೆ ಚಿಕ್ಕದ್ದು ಕೂಡ ಜೆಪ್ಟೋ ಮಾಡೋದು, ಇಲ್ಲೇ ಮೊಬೈಲಲ್ಲೇ 2 ಮಿನಿಟ್ಸಿಗೆ ಮನೆ ಡೋರ್ ಸ್ಟೆಪ್ಪಿಗೆ ಬಂದ್ಬಿಡೋದು. ಅಮ್ಮ ಆಚೆ ಹೋಗಿ ತಗೋಬಾ ಅಂದ್ರೆ ಅಮ್ಮ ಇಲ್ಲೇ ಬರುತ್ತೆ, ಏನಕ್ಕೆ ಆಚೆ ಹೋಗೋದು, ಆ ಒಂದು ಇದರಲ್ಲಿ ಇರ್ತಿದ್ದೆ. ಬಟ್ ಸಿನ್ಸ್ ಐ ಡಿಡ್ ದಿಸ್ ರೋಲ್, ಐ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್. ತುಂಬ ಕಲಿತೆ. ಅಷ್ಟು ಈಸಿಯಾಗಿ ಜನರನ್ನು ನಂಬಾರ್ದು,
ಮೊಬೈಲಲ್ಲಿ ಎಷ್ಟೇ ಯೂಸ್ಫುಲ್ ಥಿಂಗ್ಸ್ ಇದೆ ಅಷ್ಟೇ ಬ್ಯಾಡ್ ಥಿಂಗ್ಸು ಇದೆ. ನಾನೊಬ್ಳು ಜೆನ್ಝಿ, ಲೈಕ್ ನಾನು 20 years old, ಐ ಬಿಲಾಂಗ್ ಟು ಜೆನ್ಝಿ ಜನ್ರೇಷನ್. ಸೊ ಅಲ್ಲಿ ಕೂಡ ನೋಡ್ತಾ ಇರ್ತೀನಿ ಜನರು ಎಷ್ಟು ಈಗ ಹೆಂಗ್ ಆಗೋಗಿದೆ ಅಂದರೆ ಆರ್ಟ್ ಆಫ್ ನೋಟಿಸಿಂಗ್ ಅಂತ ಹೇಳ್ತಾರಲ್ಲ, ಅದು ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ. ಬೇರೆಯವ್ರು ನೋಡ್ತಾ ಇರ್ಬೇಕಾದ್ರೆ ನೋಡ್ತಾ ಇದ್ದಾರೆ, ಏನು ತಿಳ್ಕೊತಾ ಇದ್ದಾರೆ. ನಾವು ಏನೇ ನೋಡ್ರೆ ಅದೊಂದು ಇಂಪ್ಯಾಕ್ಟ್ ಇರುತ್ತೆ ನಮ್ಮ ಬಾಡಿಲಾಗಿರ್ಬೋದು, ನಮ್ಮ ಎನರ್ಜಿಲಾಗಿರ್ಬೋದು, ಅದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಇಟ್ಸ್ ಬೆಟರ್ ಟು ಅವಾಯ್ಡ್ ಫೋನ್ಸ್. ಅದನ್ನು ಈ ಪಾತ್ರದಿಂದ ಕಲ್ತಿದ್ದೀನಿ ನಾನು. ಸೊ ಇದರಲ್ಲಿ ಅಪ್ಪ ಮಗಳ ಬಾಂಧವ್ಯ ಕೂಡ ಇದೆ. ಸೊ ಎಷ್ಟು ಸ್ಟ್ರಾಂಗ್ ಇದೆ ಅನ್ನುವಂಥದ್ದು ಸಿನಿಮಾದಲ್ಲಿ? ತುಂಬ ಸ್ಟ್ರಾಂಗ್ ಇದೆ. ನನ್ನ ರಿಯಲ್ ಲೈಫಲ್ಲೂ ಕೂಡ ಐ ಆಮ್ ವೆರಿ ಕ್ಲೋಸ್ ಟು ನನ್ನ ಅಪ್ಪ ಅಮ್ಮನಿಗೂ ಕೂಡ ತುಂಬ ಕ್ಲೋಸ್ ಇದ್ದೀನಿ ನಾನು. ಸೊ ಅದೇ ಆ ಪಾತ್ರಗೆ ಅಪ್ಪನ ಪ್ರೀತಿ ಬೇಕಿತ್ತು, ಮತ್ತು ಅಪ್ಪನಿಗೂ ಕೂಡ ಮಕ್ಕಳು ಫ್ಯಾಮಿಲಿ ಪ್ರೀತಿ ಬೇಕಿತ್ತು. ಆ ಕೊನೆಗೆ ಆ ಪ್ರೀತಿನ ಇಡೀ ಫ್ಯಾಮಿಲಿನ ಉಳಿಸ್ಕೊಂಡಿರೋದು. ಅದೇ ಉಳಿಸ್ಕೊಂಡಿದ್ಯೋ ಇಲ್ವೋ ಅನ್ನೋದು ಕೂಡ ನೋಡಬೇಕಾಗತ್ತೆ ಥಿಯೇಟ್ರಿಗೆ ಹೋಗ್ಬಿಟ್ಟು. ಅದೇ ತುಂಬ ಕ್ಲೋಸ್ ಬಾಂಡ್. ನಾವು ಪ್ರಾಕ್ಟೀಸೇ ಅಲ್ಲ, ಅದು ಆಟೋಮೆಟಿಕ್ ಇನ್ಸ್ಟೆಂಟ್ ಕನೆಕ್ಷನ್ ಆಗೋಯ್ತು ನಮಗೆ ಸೆಟ್ಟಲ್ಲಿ. ಸೊ ಅದರದ್ದು ಪ್ರಾಬ್ಲಮ್ ಏನಿರಲಿಲ್ಲ ನನಗೆ. ಸೊ ಇಟ್ ವಾಸ್ ಫನ್. ಇವಾಗ ಈ ಸಿನಿಮಾದ ಲೊಕೇಶನ್ಗಳಾಗಿರ್ಬೋದು, ಎಲ್ಲೆಲ್ಲ ಶೂಟ್ ಆಯಿತು? ನೀವು ಎಲ್ಲೆಲ್ಲ ಹೋಗಿ ಟ್ರಿಪ್ ಥರ ಏನಾದರೂ ಆಯ್ತಾ ನಿಮಗೆ ಎಲ್ಲಾದರೂ ಅಂತ? ಇಲ್ಲ, ನಾವು ನಾರ್ಮಲಿ ಬೆಂಗಳೂರು ಸುತ್ತಮುತ್ತನೇ ಶೂಟ್ ಮಾಡಿರೋದ್ರಿಂದ ನಮಗೆ ಆ ಥರದ್ದು ಹೊರಗಡೆ ಹೋಗೋ ಪ್ರಸಂಗ ಬಂದಿಲ್ಲ. ಸೊ ಕತೆ ಲೊಕೇಶನ್ ಇಲ್ಲೇ ಕೇಳಿದ್ರಿಂದ ಅದನ್ನು ಕಂಪ್ಲೀಟಾಗಿ ಬೆಂಗಳೂರು ಸುತ್ತಮುತ್ತನೇ ಮಾಡಿದ್ದಾರೆ. ನಮಗೆ ಟ್ರಿಪ್ ಹೋಗ್ಬೇಕು, ಯಾಕೆ ಟ್ರಿಪ್ ಹೋಗೋದು ಎಂಜಾಯ್ ಮಾಡೋಕ್ಕೆ. ಸೊ ಟ್ರಿಪ್ ಹೋದಂಗೆ ಇತ್ತು ನಮ್ಮ ಜರ್ನಿ ಬಂದುಬಿಟ್ಟು. ಸೊ ನಾವು ಬೆಂಗಳೂರಲ್ಲೇ ಮಾಡಿದ್ರು. ಅದು ಹೊರಗಿನವ್ರು ಯಾರ ಜೊತೆನೂ ನಾವು ಕೆಲಸ ಮಾಡ್ತಿದ್ದೀವಿ ಆ ಥರ ಫೀಲೇ ಕೊಟ್ಟಿಲ್ಲ. ಇಡೀ ಟೀಮು ನಮ್ಮನ್ನು ಅದೇ ಥರನೇ ನಡ್ಕೊಂಡು ಹೋಯಿತು. ಸೊ ಪ್ರತಿಯೊಬ್ಬರು ಅಷ್ಟೇ, ಇವನ್ ನಾಗರಾಜ್ ಸರ್ ಇರ್ಬೋದು, ನಮ್ಮ DOP ರಾಜು ಅವ್ರು ಇರ್ಬೋದು, ಇವನ್ ಡೈರೆಕ್ಟ್ರ್ ಇರ್ಬೋದು. ನಮ್ಮ ಡೈರೆಕ್ಟ್ರ್ ಸರ್ ಸ್ವಲ್ಪ ಸ್ಟ್ರಿಕ್ಟು. ಹೇಗೆ ಅಂದರೆ ಈ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಇರ್ತಾರಲ್ಲ, ಸ್ವಲ್ಪ ಹಾಗೆ. ಸೊ ಅವರು ನೋಡಿದಾಗ ಸ್ವಲ್ಪ ಓಕೆ ಬೇಡ ಸೈಲೆಂಟ್ ಆಗಿರೋಣ, ಅದರ್ವೈಸ್ ನಾವು ಫನ್ ಮಾಡ್ಕೊಂಡೇ ಇರ್ತಾ ಇದ್ವಿ. ಹಾಗೆ ಅವ್ರು ಸೈಲೆಂಟ್ ಆಗಿರ್ಬಿಟ್ಟು ಅವರು ಅವಾಗ ಅದೊಂದು ಟಾಂಟ್ ಕೊಡೋರು. ಸೊ ತುಂಬ ಏನೋ ಇದಾಗ್ತಿದೆ ಅಂದಾಗ ಅವರೆಲ್ಲಾದರೂ ಒಂದು ಮಾತು ಹಾಗೆ ಅಂದರೆ ಕಂಪ್ಲೀಟ್ಲಿ ಎಂಜಾಯ್ ಮಾಡ್ಕೊಂಡೇ ನಾವು ಸಿನಿಮಾ ಮಾಡಿದ್ದೀವಿ. ಹಾಗಾಗಿ ಟ್ರಿಪ್ಪೇ ಹೋಗಬೇಕು ಅಂತೇನು ಇರಲಿಲ್ಲ. ಸೊ ಇವಾಗ ಡೈರೆಕ್ಟರ್ ನೀವು ಹೆಡ್ ಮಾಸ್ಟ್ರಿಗೆ ಹೋಲಿಸಿದ್ದೀರಾ, ಹಾಗಾದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನೀವೇ ಆಗಿರ್ಬೇಕು, ಎಲ್ಲ ತರಲೆ ಮಾಡ್ತಿದ್ರಲ್ಲ? ಖಂಡಿತವಾಗ್ಲೂ ಸ್ಕೂಲಲ್ಲೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಾನೇನೆ. ಇಲ್ಲಿ ಎಲ್ಲ ಕಡೆನೂ ಅಷ್ಟೇ ಲಾಸ್ಟಲ್ಲಿರೋದು ನಾನೇ ಅನಿಸುತ್ತೆ. ಸಿನಿಮಾ ಒಂದು ಬಿಟ್ಟು, ಸಿನಿಮಾದಲ್ಲಿ ಮಾತ್ರ ನಾನು ಫಸ್ಟ್ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಅದು ಬಿಟ್ಟು ಎಲ್ಲ ಕಡೆ ನಾನು ಫ್ರಂಟಲ್ಲಿರೋದು ತುಂಬ ಕಡಿಮೆನೆ. ಏನಾದರೂ ಆಗ್ತಿದ್ಯಾ ನಾನು ಬಿಟ್ಬಿಡ್ತೀನಿ ನೋಡಿಕೊಂಡು. ನಾನು ಬೇಕು ಅಂದಾಗ ಮಾತ್ರ ನಾನು ಎದುರುಗಡೆ ಹೋಗ್ತೀನಿ, ಅದರ್ವೈಸ್ ನಾನು ಹೋಗಲ್ಲ. ಇವಾಗ ಯಾವುದು ತುಂಬ ಫನ್ನಿ ಇರೋ ಸೀನ್ ಅಂತಂದ್ರೆ ನಿಂಗೆ ಯಾವುದು? ಸೆಟ್ಟಲ್ಲಿ ಅಂದರೆ ಲೈಕ್ ಶೂಟ್ ಮಾಡ್ಬೇಕಾರೆ ನಮ್ಮ ಅಮ್ಮಂಗೆ ನಾನು ತಲೆ ತಿಂತಾ ಇರ್ತೀನಿ, ಅವಾಗ ನಮ್ಮಮ್ಮ ಅಂತ ಮಾಡೋದು, ಅದು ನಂಗೆ ಇಷ್ಟ. ಸೊ ಎಷ್ಟು ಫನ್ ಮಾಡಿದ್ದಾರೆ ನೀವು ಸೆಟ್ಟಲ್ಲಿ? ಯಾವುದಾದ್ರೂ ಒಂದು ಮೆಮೊರಿ ಹೇಳೋದಾದ್ರೆ? ಓಕೆ, ಎರಡಿದೆ. ಒಂದು ನಾವೆಲ್ಲ ಜ್ಯೂಸ್ ಕುಡಿಯೋಕ್ಕೆ ಹೋಗಿದ್ವಿ, ಅದು ತುಂಬ ಫನ್ ಇತ್ತು. ಅದು ಔಟ್ಸೈಡ್ ತುಂಬ ಜನರು ಇದ್ರು, ಅದ್ರ ಮಧ್ಯೆ ಶೂಟ್ ಮಾಡ್ತಿದ್ವಿ. ಸೊ ಅದು ಫನ್ ಇತ್ತು. ಇನ್ನೊಂದು ನಂದು ಪರ್ಸ್ನಲ್ ಒಂದು ಅಂದರೆ ಮೊಬೈಲ್ ಶಾಪಲ್ಲಿ ನನ್ನ ಕೋಸ್ಟರ್ ನನ್ನ ಆಪೋಸಿಟ್ಗೆ ಒಬ್ರಿಗೆ ಹೊಡಿಯೋ ಸೀನ್ ಇರುತ್ತೆ. ಅದನ್ನ ಸ್ವಲ್ಪ ಎಂಜಾಯ್ ಮಾಡಿದೆ, ಹೇಳ್ಬಾರ್ದಿತ್ತು. ಇಲ್ಲ, ಆ್ಯಕ್ಚುಲಿ ಹೊಡಿಲಿಲ್ಲ ಅವ್ರಿಗೆ ನಾನು, ಅಂದರೆ ಇಟ್ ವಾಸ್ ಅ ಪರ್ಫಾರ್ಮೆನ್ಸ್ ಅಲ್ಲ. ಸೊ ಅಲ್ಲಿ ಆಚೆ ಕಡೆ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ರು. ನಾನು ಹೊಡಿಲೋ ಏನು ಮಾಡಲಿ ಲೈಕ್ ಅಮ್ಮು ಯು ಕ್ಯಾನ್ ಡೂ ಇಟ್, ಮಾಡಿಬಿಡು, ಒಂದೇ ಕಟ್ಟಲ್ಲಿ ಟನ್ ಮುಗೀತು. ಅದೊಂಥರ ಫನ್ ಇತ್ತು. ಸೊ ತುಂಬ ಅಗ್ರೆಷನ್, ಇಡೀ ಮೂವಿಲಿ ಆ ಎಮೋಷನ್ಸ್ ಕ್ಯಾರಿ ಮಾಡಿಕೊಂಡು ಒಟ್ಟಿಗೆ ಹಾಕೋದಂಗೆ ಒಂದು ಅಪರ್ಚುನಿಟಿ ಸಿಕ್ತಲ್ಲಿ ತಗೋ ಎಲ್ಲ ಹಾಕ್ಬಿಟ್ಟಿದ್ದೆ ನಾನು. ಸೊ ದ್ಯಾಟ್ ವಾಸ್ ಫನ್ ಫಾರ್ ಮಿ. ಅವರಾಗಿದ್ರೆ ಎಷ್ಟೊತ್ತಿಗೆ ಹೊಡೆದೆಲ್ಲ ಡೌಟೇ ಇಲ್ಲ. ಸೊ ನೀವು 3 ಜನ ಡೈರೆಕ್ಟರ್ಗೆ ಗೊತ್ತಿಲ್ಲದೆ ಏನಾದರೂ ಒಂದು ಕಸರತ್ತು ಮಾಡಿದ್ದೀರಾ ಅಂದ್ರೆ ಏನು? ರೀಲ್ಸು. ಡೈರೆಕ್ಟ್ರ್ ಆ ಕಡೆ ಇದ್ರು ಅಂದರೆ ನಮ್ಮದು ರೀಲ್ಸ್ ಜಾಸ್ತಿ ಸ್ಟಾರ್ಟ್ ಮಾಡ್ಸೋದು, ಎಲ್ಲರನ್ನೂ ಕೂಡ ಒಟ್ಟಿಗೆ ಕರೆದ್ಬಿಟ್ಟು ನಾವು ಅದರಲ್ಲೇ ಒಟ್ಟೋಗ್ಬಿಡೋದು, ಮಾಡ್ಕೊಳ್ಳೋದು, ಎಂಜಾಯ್ ಮಾಡೋದು. ದಟ್ ವಾಸ್ ಫನ್. ಆ್ಯಕ್ಚುಲಿ ರೀಲ್ಸ್ ಮಾಡೋದು ಫನ್ ಆಗಿತ್ತು. ಡೈರೆಕ್ಟರ್ ಸರ್ ಇದ್ದಾಗ ಸಿನಿಮಾ ಬಿಟ್ಬಿಟ್ಟು ಅಲ್ಲಿ ಕೆಳಗಡೆ ಶೂಟ್ ಕರೆದಾಗ ಹೋದ್ರಾಯ್ತು ಬಿಡು. ಯಾರಾದರೂ ಬಂದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡು ಮೇಡಮ್ ರೆಡಿ ಆಗಿದೆ, ಆಮೇಲೆ ಹೇಳ್ರು ಎಲ್ಲ ರೆಡಿಯಾಗಿ ಕ್ಯಾಮ್ರಾ ಓಕೆ ಆಯ್ತು, ಆಮೇಲೆ ಆಮೇಲೆ ಬರ್ತೀನಿ ಅಂತ. ಮೇಡಮ್ ಪ್ಲೀಸ್ ಮೇಡಮ್ ಸರ್ ಹೋಗ್ರ ಬರ್ತೀನಿ. ಸೊ ಇವಾಗ 3 ಜನದಲ್ಲಿ ಯಾರು ಜಾಸ್ತಿ ಸೈಕಲ್ ಹೊಡಿತಿದ್ದು ಸೆಟ್ಟಲ್ಲಿ? ಹೊಡಿಯೋರು ಯಾರೂ ಇಲ್ಲ, ಕರೆಕ್ಟ್ ಎಲ್ಲ 4 ಜನರಲ್ಲಿ. ನಾಗರಾಜ್ ಸರ್ ಕೂಡ
ನಮ್ಮ 4 ಜನರಲ್ಲಿ ಸೆಕೆಂಡ್ ಟೇಕು ಥರ್ಡ್ ಟೇಕು ತೊಗೊಂಡಿದ್ದು ಯಾರೂ ಇಲ್ಲ ಇವಳಿಂದ ಇಟ್ಟು. ಹಾಗಾದ್ರೆ ಎಲ್ಲ ಇದ್ರು ಈ ವಿಷಯದಲ್ಲಿ ಎಲ್ಲ ಫಸ್ಟ್ ಬೆಂಚೆ. ಹೌದಾ? ಅದೇ ಹೇಳಿದ್ನಲ್ಲ, ಸಿನಿಮಾ ನಾವಿವತ್ತು ಫಸ್ಟ್ ಬೆಂಚಲ್ಲೇ ಇರ್ತೀವಿ. ಸಿನಿಮಾ ಬಿಟ್ಟು ಅದರ ಕೇಳಿದಾಗ ಮಾತ್ರ ನಾವು ಸೈಲೆಂಟಾಗಿ ಸ್ವಲ್ಪ ಹಿಂದೆ ಇರ್ತೀವಿ. ಎಲ್ಲ ಕಾಪಿ ಚೇಷ್ಟೆ ನೀವೇ ಮಾಡೋದು ಅಂತ ಗೊತ್ತಾಗ್ತಿದೆ, ಇಲ್ಲಿ ಎದ್ದು ಕಾಣಿಸ್ತಿದೆ ನಮಗೆ. ಅಯ್ಯೋ ಅಲ್ಲ, ನಾನು ಸ್ವಲ್ಪ ಫನ್ನಾಗೇ ಇರ್ತೀನಿ. ಬಿಕಾಸ್ ಏನಂದರೆ ನಂದೊಂದು ಕಾನ್ಸೆಪ್ಟ್ ಇದೆ, ನಾನು ಯಾವ ಜಾಗದಲ್ಲಿ ಇರ್ತೀನೋ ನಾನು ನಗಬೇಕು, ಉಳಿದವರು ನಗ್ನಗ್ತಾ ಇರಬೇಕು. ಒಬ್ಬರ ಮುಖ ಏನಾದರೂ ಸ್ವಲ್ಪ ಸೈಲೆಂಟ್ ಆಗಿದೆ ಇದಾಗಿದೆ ನಾನು ಟ್ರೈ ಮಾಡ್ತೀನಿ ನಗ್ಸೋಕ್ಕೆ, ಆಗಿಲ್ವಾ ಆ ಜಾಗದಿಂದ ನಾನೇ ದೂರ ಹೋಗ್ಬಿಡ್ತೀನಿ. ಅಂದರೆ ನಂಗೆ ಎಲ್ಲರೂ ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು. ಅದು ನಾನು ಯಾವಾಗಲೂ ಮನೇಲಾದರೂ ಅಷ್ಟೇ, ನಾನು ಆದಷ್ಟು ಯಾರೋ ಎಲ್ಲ ಡಲ್ ಆಗಿದ್ದಾರೆ ಅಂದರೆ ನಾನು ಚೇರಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಲೇ ಇಲ್ವಾ ಸೈಲೆಂಟಾಗಿ ನಾನೇ ಸೈಡಿಗೆ ಹೋಗ್ಬಿಡ್ತೀನಿ, ಬೇಡವೇ ಬೇಡ. ಸೊ ಇವಾಗ ಸರ್ವಂತರ್ಯಾಮಿ ಸಿನಿಮಾದ ಮೂಲಕ ಜನಗಳಿಗೆ ಏನು ಹೇಳ್ತೀರಾ ಅನ್ನುವಂಥದ್ದು. ಸಿನಿಮಾ ರಿಲೀಸ್ ಆಗ್ತಾ ಇದೆ ಜುಲೈ 17ಕ್ಕೆ. ಸೊ ಜನಗಳು ಯಾವ ನಿರೀಕ್ಷೆ ಇಟ್ಕೊಂಡು ಸಿನಿಮಾಕ್ಕೆ ಬರಬೇಕು ಅನ್ನುವಂಥದ್ದು. ಅದೇ ಒಂದು ಮೆಸೇಜ್ ಇದೆ ಸಿನಿಮಾ ಥ್ರೂ, ಒಂದು ಮೆಸೇಜ್ ಇರೋದ್ರಿಂದ ಅದು ಒಂದು ಸೊಸೈಟಿಗೆ ತುಂಬ ಬೇಕಾಗಿರೋ ಮೆಸೇಜ್. ಅದು ಈಗಿನ ಜನ್ರೇಷನ್ಗೆ ಬೇಕಾಗಿರೋ ಮೆಸೇಜ್. ಮೇ ಬಿ ಆ ಮೆಸೇಜಿಂದ ಒಬ್ರದ್ದು ಲೈಫ್ ಟರ್ನ್ ಓವರ್ ಆಗ್ಬೋದು. ಅದು ಒಂದು ಬ್ಯೂಟಿಫುಲ್ ನೆಕ್ಸ್ಟ್ ಸ್ಟೆಪ್ಗೆ ಅದು ಒಂದು ರೀಸನ್ ಆಗ್ಬೋದು. ಸೊ ಒಳ್ಳೆ ಕಾನ್ಸೆಪ್ಟು, ಫ್ಯಾಮಿಲಿ ಓರಿಯೆಂಟೆಡ್ ಆ್ಯಂಡ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಕಲಿತಾರೆ, ಮತ್ತು ಏನೇನೋ ತಿಳ್ಕೊತೀರಾ. ಈ ಥರನೂ ಆಗುತ್ತಾ, ಈ ಥರನೂ ಆಗಬಹುದಾ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಸಿಗುತ್ತೆ. ಸೊ ದಯವಿಟ್ಟು ನಮ್ಮ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾವು ತುಂಬ ಪ್ರೀತಿಯಿಂದ ಮಾಡಿರೋ ಮೂವಿ ಇದು. ಸೊ ಸಿ ಯು ಗೈಸ್ ಇನ್ ಥಿಯೇಟರ್ಸ್ ಸೂನ್. ಮಕ್ಕಳಿಗೆ ಏನು ಹೇಳ್ತೀಯ ಸಿನಿಮಾಗೆ? ಅಂದರೆ ಈ ಸಿನಿಮಾ ನೋಡಾದ್ಮೇಲೆ ಆದರೂ ಮೊಬೈಲ್ ನೋಡೋದು ಇಲ್ಲ ಯಾವುದಕ್ಕಾದ್ರೂ ಅಡಿಕ್ಟ್ ಆಗೋದನ್ನು ಬಿಡಿ ಅಂತ ಅಂತೀನಿ. ಹಾಗೂ ನಮ್ಮ ಸರ್ವಂತರ್ಯಾಮಿ ಫಿಲಮು ಮಲಯಾಳಮಲ್ಲಿ ಕೂಡ ಡಬ್ ಆಗ್ತದೆ. ಸೊ ಅಲ್ಲೂ ಕೂಡ ಎಲ್ಲರೂ ನೋಡಲಿ ಅನ್ನೋದು ನಾನು ಬೇಡ್ಕೋತೀನಿ. ಜುಲೈ 17th ಮೂವಿ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕ್ಯೂಟಾಗಿ ಮಾತಾಡ್ತೀನಿ ಅಲ್ಲ. ಎಷ್ಟನೇ ಕ್ಲಾಸ್ ನೀನು? 7th. 7th ಇಷ್ಟು ಅಜ್ಜಿ ಥರ ಮಾತಾಡ್ತಿದ್ದೀಯ ನೀನು. 11th ಸಿನಿಮಾ ಮಾಡಿದ್ದಾಳೆ. ಸೊ ಹಾಗಾಗಿ ಅನುಭವಗಳು ಜಾಸ್ತಿ. ಇಬ್ರು ಅಮ್ಮಂದಿರಲ್ಲಿ ಯಾರು ಚೇಷ್ಟೆ? ಇವರು ರೀಲ್ ಅಮ್ಮನ ನಿಜವಾದ ಅಮ್ಮನ? ಮೂವಿ ಅಮ್ಮ. ತುಂಬಾ ಚೇಷ್ಟೆ ಅನ್ಸುತ್ತೆ ಅವರು. ಹಾಗೇನಿಲ್ಲ, ನನಗೆ ಇವಳ ಜೊತೆ ಬಾಂಡಿಂಗ್ ತುಂಬಾ ಜಾಸ್ತಿ. ಅದೇನೋ ಗೊತ್ತಿಲ್ಲ, ಫಸ್ಟ್ ಡೇ ಬಂದಲ್ಲಿಂದನೂ ಅವ್ರು ಬಂದು ಬಿಟ್ಟು ಅವ್ರು ಬೇಕಾದ್ರೆ ಹೋಗ್ಬಿಟ್ರು ಅವಳೇನು ತಲೆ ಕೆಡಿಸ್ಕೋತಾ ಇರಲಿಲ್ಲ. ಅಮ್ಮ 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 ಅಂತ ನನ್ನ ಜೊತೆನೇ. ನಾನು ಇದ್ದೀನಿ ಅಂದರೆ ಅವರಿಗೂ ಒಂದು ಧೈರ್ಯ, ಸರಿ ಅವ್ರು ಇದ್ದಾರಲ್ಲ ಅಂತ. ಅಂದರೆ ನನ್ನ ಮಗಳನ್ನು ನಾನು ಅಷ್ಟೊಂದು ಜೊತೆಲಿ ಓಡಾಡಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಅವಳ ಜೊತೆ ಅಷ್ಟೊಂದು ಕಂಫರ್ಟ್ ಝೋನ್ ನನಗೆ. ಸೊ ಹಾಗಾಗಿ ಅವಳ ಜೊತೆ ಸ್ವಲ್ಪ ಜಾಸ್ತಿನೇ ನಾನು. ಇವಾಗ ಈ ಅಮ್ಮನ ಜೊತೆ ಮನೆಗೆ ಹೋಗ್ತೀಯ ಅವ್ರ ಜೊತೆ? ಅದೆಲ್ಲ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ಅದೇ ಕಂಟೆಂಟ್, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ. ಅವಳು ಹೇಳಿದಾಗೆ ಮೊಬೈಲ್ ಅಡಿಕ್ಷನ್ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಂತ ಏನು ಹೇಳಿ, ಹಾಗೆ ಈ ಸಿನಿಮಾ ನೋಡಿ ಒಂದಿಷ್ಟು ಜನ ಅದನ್ನು ಕಡಿಮೆ ಮಾಡಿಕೊಂಡ್ರೆ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಅದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊಬೈಲಿಂದ ಆಗ್ತಿರೋ ಅನಾಹುತಗಳು ಈಗ ಪ್ರತಿಯೊಬ್ಬರಿಗೂ ಗೊತ್ತಿದ್ದು ನಾವು ಅದೇ ತಪ್ಪು ಮಾಡ್ತಾ ಇದ್ದೀವಿ. ಈಗ ಗೊತ್ತಿಲ್ಲದೆ ಮಾಡೋ ತಪ್ಪು ಓಕೆ ಫೈನ್ ಅನ್ಬೋದು, ಗೊತ್ತಿದ್ದು ನಾವು ತಪ್ಪು ಮಾಡೋದು ಅದು ಅಪರಾಧ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಅಪರಾಧವನ್ನು ಸ್ವಲ್ಪ ತಡೆಗಟ್ಟೋಣ ಇದರಿಂದ ಅಂತ ಹೇಳೋದು ಒಂದಿದು. ಸೊ ಈ ಮೂವಿಯಿಂದ ಒಂದಿಷ್ಟು ಜನ ಬದಲಾದರೂ ಕೂಡ ನಾವು ಮಾಡಿರೋ ಸಿನಿಮಾಗೆ ಸಾರ್ಥಕತೆ ಇದೆ ಅಂತ ಅನ್ಕೋತೀನಿ. ಸೊ ರಂಗಸ್ವಾಮಿ ಸರ್ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಅದನ್ನು ಕತೆ ಬರೆದಿದ್ದಾರೆ. ಸೊ ಅದನ್ನು ನೋಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆ ಕಥೆನ ಒಂದಿಷ್ಟು ಅಳವಡಿಸ್ಕೊಳಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ಫನ್ನಾಗಿ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಾನು ಕೂಡ ಒಬ್ಬರ ಕಪ್ಪಿಚೆಸ್ಟ್ ಅಮ್ಮನ ಮೀಟ್ ಮಾಡಿದೆ. ಸೊ ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಸರ್ವಾಂತರ್ಯಾಮಿ ಚಿತ್ರತಂಡದ ಮಾತಾಗಿತ್ತು. ನಾನು ಸ್ವಾತಿ ಸೈಲೆಂಟ್, ಸೈನಿಂಗ್ ಆಫ್.